ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ದಿನ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿದೆ. ಅದ್ರದ್ದು ದೇವ್ರ ಬಗ್ಗೆ ತಿಳಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಸಾಲಿಗ್ರಾಮಗಳು, ಎಲ್ಲ ದೇವ್ರದ್ದು ಸಾಲಿಗ್ರಾಮಗಳು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಭಾಳ ನೋಡ್ತಾ ಇದ್ದಂಗೆ ಭಾಳ ಇಷ್ಟ ಆಯಿತು. ನಾನು ಸುಮಾರು ಸಲ ಹೋಗಿದ್ದೀನಿ, ಬಟ್ ಈ ಸಲ ಮತ್ತೆ ನೋಡಬೇಕು ಅಂತ ಹೋಗಿದ್ವಿ. ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ದತ್ತಾತ್ರೇಯ ಸ್ವಾಮಿ. ತುಂಬ ಚೆನ್ನಾಗಿದೆ. ಕಲ್ಲಿನಲ್ಲೇ ಮಾಡಿರೋದು. ಭಾಳ ಭಕ್ತಿಪೂರ್ವಕವಾಗಿ ಅಲ್ಲಿ ಫೋಟೋ ತೆಗಿಯೋಕ್ಕೆಲ್ಲ ಅಷ್ಟೊಂದು ಇದು ಮಾಡಲ್ಲ ಒಳಗಡೆ, ಬಟ್ ಹೊರಗಡೆ ಎಲ್ಲ ನಾವು ತೆಗೆದ್ವಿ. ನೋಡಿ, ಅದನ್ನು ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಹಾಗಾಗಿ ಇದು ವಿಷ್ಣುವಿನ ಮತ್ತೊಂದು ರೂಪ ದತ್ತಾತ್ರೇಯ. ನೋಡಿ, ಇದು ಭೂವರಾಹ ಸ್ವಾಮಿ ದೇವಸ್ಥಾನದ್ದು ಇದೆಯಲ್ಲ, ಅದು ಭೂವರಾಹ ಸ್ವಾಮಿ ಮತ್ತು ಲಕ್ಷ್ಮಿ. ತುಂಬ ಚೆನ್ನಾಗಿದೆ. ಇದು ಕೂಡ ಒಂದು ಆಪೋಸಿಟಲ್ಲಿ ಭೂವರಾಹ ಸ್ವಾಮಿ, ಇನ್ನೊಂದು ಆಪೋಸಿಟಲ್ಲಿ ದತ್ತಾತ್ರೇಯ ಸ್ವಾಮಿ ಇದೆ. ತುಂಬ ಚೆನ್ನಾಗಿದೆ ಇದು. ನೋಡಿ, ಇವಾಗ ನೋಡಿ ಸಾಲಿಗ್ರಾಮ ಮಂಥನ ನಡೀತಲ್ಲ, ಸಮುದ್ರ ಮಂಥನ, ಅದ್ರದ್ದು ಇದು ಹೊರಗಡೆ ಗಣಪತಿ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ. ಇಲ್ಲೊಂದು ವಿಡಿಯೋ ಮಾಡಿದ್ವಿ. ಒಂದ್ಸಲ ತಾವು ಕೂಡ ಹೋಗಿದ್ದು ಬನ್ನಿ. ಇನ್ನೂ ಕೆಲವೊಂದು ಸಲ ಹೋಗಿ ನಾನು ಸುಖವನ ಮತ್ತೆಲ್ಲ ತೋರಿಸ್ತೀನಿ. ಈಗ ನೋಡಿ, ಮತ್ತೆ ದತ್ತಾತ್ರೇಯ ಸ್ವಾಮಿನ ಸುಖವನ ಮತ್ತು ಬೋನ್ಸಾಯಿ ಗಿಡ ಎಲ್ಲ ತೋರಿಸ್ತೀನಿ. ಇನ್ನೊಂದ್ಸಲ ಹೋಗಿ ಲಾಗ್ ಮಾಡ್ತೀನಿ. ಇವಾಗ ತಮಗೆ ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡಿ ಆ ವಿಡಿಯೋಗಳನ್ನೇ ಹಾಕ್ತಾಯಿದ್ದೀನಿ. ನೋಡಿ, ನೋಡ್ತಾಯಿದ್ರೆ ಮತ್ತೆ ನೋಡಬೇಕು ಅನ್ನಿಸ್ತಾ ಇದೆ. ದತ್ತಾತ್ರೇಯ ಸ್ವಾಮಿದು ಕಲ್ಲಲ್ಲಿ ಮಾಡಿರೋದು. ಇದು ಕಲ್ಲಲ್ಲಿ ಕೆತ್ತಿದ್ದಾರೆ. ಇದು ಭೂವರಾಹ ಸ್ವಾಮಿ, ಲಕ್ಷ್ಮೀ ದೇವಿದು. ಇದು ಚಿತ್ರ ಲಕ್ಷ್ಮಿನ ತೊಡೆ ಮೇಲೆ ಕೂರಿಸ್ಕೊಂಡಿರೋದು. ಈ ಥರ ಎಲ್ಲೂ ಇಲ್ಲ ಈ ಚಿತ್ರನ, ಇಲ್ಲ ಅಲ್ಲೊಂದೇ ಇರೋದು. ಅದು ಹೇಳೋದಲ್ಲ. ಮತ್ತು ಇದು ಸಾಲಿಗ್ರಾಮ. ಎಲ್ಲ ಇದು ವಿಗ್ರಹಗಳನ್ನು ಚಿಕ್ಕದಾಗಿ ಸಾಲಿಗ್ರಾಮ ರೂಪದಲ್ಲಿ ಇಟ್ಟಿದ್ದಾರೆ. ನೋಡಿ, ಎಲ್ಲನೂ ಹಿತ್ತಾಳೆ ಇದರಲ್ಲಿ ಮಾಡಿಸಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಇಲ್ಲಿ ಸಾಲಿಗ್ರಾಮಗಳಿಗೂ. ಇಲ್ಲಿ ವೆಂಕಟೇಶ್ವರ ಸ್ವಾಮೀಜಿ ಮತ್ತು ಇಷ್ಟಾರ್ಥ ಹನುಮಂತ ದೇವಸ್ಥಾನ ಎಲ್ಲ ಇದ್ದಾವೆ. ಬಟ್ ನಾನು ಮಾಡೋದು ಇಷ್ಟೇ. ಸಮುದ್ರ ಮಂಥನ ಮಾಡುವಾಗ ಕೃಷ್ಣ ಕಾಳಿಂಗ ಮರ್ದನ ಮಾಡ್ತಾನಲ್ಲ, ಅದು ನೋಡಿ, ಕಾಳಿಂಗ ಮರ್ದನ ಮಾಡೋದು ಸಾಲಿಗ್ರಾಮಗಳು. ಇದು ಹೊರಗಡೆ ಹೇಳಿದ್ನಲ್ಲ, ಮತ್ತೆ ಅದೇ ಗಣಪತಿ ವಿಗ್ರಹ ಅಂತ. ಅದು ಒಂದ್ಸಲ ಒಮ್ಮೆ ನೋಡಿ. ಮೈಸೂರಲ್ಲಿ ಊಟಿ ರೋಡಲ್ಲಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.